ನಿನ್ನೆ ಹೇಗ್ ಬಿಟ್ಟು ಹೋಗಿದ್ವೋ ಅದೇ ತರ ಇವತ್ತು ಮತ್ತೆ ಭೇಟಿ ಮಾಡ್ತಾ ಇದೀವಿ. ಮಧ್ಯಾಹ್ನ 1:30 ನಿಮ್ಮ ಭೇಟಿ ಸ್ಟಾರ್ ಸವಿರುಚಿಯಲ್ಲಿ. ಸಿ ಡ್ರೆಸ್ ಚೇಂಜು, ಲುಕ್ ಚೇಂಜು, ಬಟ್ ಪೀಪಲ್ ಆರ್ ದ ಸೇಮ್. ನಮ್ಮ ಇದು ಕೂಡ ಸೇಮ್. ಈ ಹ್ಯಾಂಡ್ ಅನ್ ಬಿಡಕ್ ಮನ್ಸೇ ಬರ್ತಾ ಇಲ್ವಲ್ಲ, ಏನ್ ಮಾಡೋದು? ಅಯ್ಯೋ, ಪಂಜಾಬಿ ಹುಡುಗಿ ಯಾಕೆ ನಿಮ್ಗೆ ಅಷ್ಟು ಬೇಗ ಸಿಕ್ಕಿದ್ರು ಅಂತ ನನಗೆ ಇವಾಗ ಬೇಜಾರಾಗ್ತದೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ನಮ್ ಜೊತೆಗೆ ದಿ ವೆರಿ ವೆರಿ ಡೈನಮಿಕ್ ಡ್ಯಾಶಿಂಗ್ ಸಕಲ ಕಲಾ ವಲ್ಲಭ ನಮ್ಮ ಸೂಪರ್ ಸ್ಟಾರ್ ರವಿಶಂಕರ್ ಅವರಿದ್ದಾರೆ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ ಇದೆ. ಅದೇ ನಮ್ಮ ಸ್ಟಾರ್ ಸವಿರುಚಿ. ಕರೆಕ್ಟ್, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಮತ್ತೆ 3ನೇ ದಿನ ಕೈ ರುಚಿಯನ್ನ ತೋರ್ಸಕ್ಕೆ ಯಾರು ಬರ್ತಾ ಇದಾರೆ? ನಾನು ಹೇಳ. ಎಸ್, ಇನ್ನೊಬ್ಬ ಅಭಿಮಾನಿ. ಎಸ್, ಯಾರು ಇವರು? ಅವರು ನವೀನ್ ಅಂತ, ದೇವನಹಳ್ಳಿ ಅವರು. ಓಕೆ, ಡಿಲೇ ಮಾಡೋದ್ ಬೇಡ. Yes. ನವೀನ್ ಅವ್ರನ್ನ ಚಕ್ ಅಂತ ಕರ್ಸ್ಕೊಳ್ಳೋಣ. ನವೀನ್, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ನೀವು ಬರೀ ಕೈ ಬಿಡಿ ಸರ್. ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಫಸ್ಟ್ ಆಫ್ ಆಲ್ ನವೀನ್, ನೀವ್ ಏನ್ ಮಾಡ್ತಾ ಇದೀರಾ ಅಂತ ಹೇಳಿ. ಫಸ್ಟ್ ಎಪಿಸೋಡ್ ನೋಡ್ದೆ, ನೀವೇನೋ ಅಣ್ಣನ ಕೈಲಿ ರಾಗಿದ್ ಪಕೋಡ ಮಾಡ್ಸಿದ್ರಿ. ಕರೆಕ್ಟ್. ಸೆಕೆಂಡ್ ಎಪಿಸೋಡ್ ನಮ್ ಪ್ರದೀಪ್ ಬಂದ ಸ್ವೀಟ್ ಮಾಡ್ಸಿದ್ರಿ. ಹೌದು. ಈ ಬಾಡಿಗೆ ಸ್ವೀಟು ಎಲ್ಲ ಉಪ್ಪು ಖಾರ ಖಡಕ್ ಆಗಿರ್ಬೇಕು ಅಂತ ನಾಟಿ ಸ್ಟೈಲ್ ನೀಲಗಿರಿ ಚಿಕನ್ ಮಾಡ್ತಾ ಇದ್ರಿ. ನಾಟಿ ಸ್ಟೈಲ್ ನೀಲ್ಗಿರಿ ಚಿಕನ್. ಬಟ್ ವಿಷಯ ಗೊತ್ತಾ, ನಮ್ಮ ರವಿಶಂಕರ್ ಅವರು ನಾನ್ ವೆಜ್ ಬಿಟ್ಟು 2 ವರ್ಷ ಆಯ್ತು. ಬಟ್ ನಾನ್ ವೆಜ್ ಪೀಸಸ್ ತಿನ್ನಲ್ಲ, ಬಟ್ ಟೇಸ್ಟ್ ಮಾಡ್ತಾರೆ. ಹೀಗೂ ಉಂಟೆ. ಅಂದ್ರೆ ಗ್ರೇವಿ ಗಿವಿ ಏನಾದ್ರು ಕೊಡ್ತಾರೆ, ಅದು ಸ್ವಲ್ಪ ಟೇಸ್ಟ್ ಮಾಡಿ. ಸಚ್ ಲಾರ್ಜ್ ಹಾರ್ಟೆಡ್ ಪರ್ಸನ್. ಫ್ಯಾನ್ಸ್ ಗೋಸ್ಕರ ಯಾರ್ಯಾರು ನಾನ್ ವೆಜ್ ತಿಂತಿರೋ ನಿಮಗೋಸ್ಕರ ಒಂದು ಸ್ಪೆಷಲ್ ಟ್ರೀಟ್ ಇದೆ. ಎಸ್, ಅವ್ರಿಗೋಸ್ಕರನೇ ಈ ಟ್ರೀಟ್. ಬ್ಯೂಟಿಫುಲ್. ನಿಮ್ಮಿಬ್ರು ಪರಿಚಯ ಹೇಗಾಯ್ತು ಫಸ್ಟ್ ಹೇಳಿ. ಇಲ್ಲ, ಆಕ್ಚುಲಿ ಅಣ್ಣನ್ ಫಸ್ಟ್ ಮೀಟ್ ಆಗಿದ್ದು ನನ್ನ ಟ್ರಾವೆಲ್ಸ್ ಅಲ್ಲಿ ನನ್ಗೊಂದು ಬುಕಿಂಗ್ ಬಂತು ತುಮಕೂರಿಂದ. ಸೊ ತುಮಕೂರು ಫೋನ್ ಮಾಡಿದ್ರೆ, ಹಿಂಗ್ ರವಿಶಂಕರ್ ಅವ್ರನ್ನ ಕರ್ಕೊಂಡ್ ಬರ್ಬೇಕು ನೀವು ಅಂತ. ಅವತ್ ನಮ್ ಡ್ರೈವರ್ ಇರ್ಲಿಲ್ಲ. ಸೊ ನಾನು ಇನ್ನೋವಾ ತಗೊಂಡ್ ನಾನೇ ಡ್ರೈವರ್ ಆಗೋದೆ. 3 ಗಂಟೆಗೆ ಬರಕ್ ಹೇಳಿದ್ರು, 3:30 ಹೋದೆ. ಅಡ್ರೆಸ್ ಕನ್ಫ್ಯೂಸ್ ಆಗ್ಬಿಡ್ತು. ಹೋದೆ, ಡ್ರೈವಿಂಗ್ ಸೀಟ್ ಮೇಲೆ ಕುತ್ಕೊಂಡಿದ್ದೆ. ಗುಡ್ ಆಫ್ಟರ್ನೂನ್ ಸರ್. ಎಷ್ಟು ಟೈಮು ಅಂದ್ರು. ಸರ್ ಸಾರಿ ಸರ್ ಅಂದೆ. ಯಾವ ಊರು? ಸರ್ ದೇವನಹಳ್ಳಿ ಸರ್. ತುಮಕೂರು ಗೊತ್ತಲ್ಲ? ಅಂತ ಹೇಳಿದ್ರು. ಗೊತ್ತು ಸರ್. 7 ಗಂಟೆಗೆ ನಾನು ಇಲ್ಲಿ ಇರ್ಬೇಕು, ನೀನೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಸರಿ ಸರ್ ಆಯ್ತು ಅಂತ ಡ್ರೈವ್ ಮಾಡ್ಕೊಂಡೆ. ಹೋಗೋ ತನಕ ಅವ್ರ ಕಸ್ಟಮರ್, ನಾನೊಬ್ಬ ಡ್ರೈವರ್. ಭಯ ಆಯ್ತಾ? ತುಂಬಾನೇ ಭಯ ಆಯ್ತು. ಆ ಕಡೆ ಈ ಕಡೆ ಹಿಂಗ್ ಸೈಡ್ ಹೊಡಿಬೇಕಂದ್ರೆ ಮಿರರ್ ಸಮೇತ ನೋಡ್ತಾ ಇರ್ಲಿಲ್ಲ. ಸೈಲೆಂಟ್ ಆಗಿ ಹೋಗ್ತಾ ಇದ್ದೆ. ಹೋಗಿ ಬರೋಷ್ಟ್ರೊಳಗಡೆ ಫ್ರೆಂಡ್ಸ್ ಆಗಿದ್ರಿ. ಇವಾಗ ಹೇಗಿದ್ದೀನಿ ಅಂದ್ರೆ ಮನೆ ಮಗನ್ ತರ ಇದೀನಿ. ಮನೆಗೆ ಹೋದ್ರೆ ಆರಾಮ್ಸೆ, ನಮ್ಗೇನ್ ಫ್ಯಾನ್ಸ್ ಗೇಟ್ ಹತ್ರ ಕಾಯ್ಬೇಕು ಅನ್ನೋ, ಸೀದಾ ಮನೆಗೆ ಹೋಗಿ ಕುತ್ಕೊಂತೀರಿ, ಆರಾಮ್ಸೆ ಇರ್ತೀರಿ, ಅಡ್ಗೆ ಮನೆಗೆ ಏನ್ ಬೇಕೋ ಹಾಕೊಂತೀರಿ, ತಿಂತೀರಿ, ಆತರ. ಬಟ್ ಈ ತರ ನೋಡ್ಕೊಂತ ಇರೋರು ಇವ್ರೊಬ್ರೆ ಅಂತ ನಾನ್ ಅನ್ಕೊಂತೀನಿ. ಬನ್ನಿ, ಫಸ್ಟ್ ಆಫ್ ಆಲ್ ಈ ನೀಲ್ಗಿರಿ ಚಿಕನ್ ಅಲ್ವಾ ಇದು? ನಾಟಿ ನೀಲ್ಗಿರಿ ಚಿಕನ್. ನಾಟಿ ನೀಲಗಿರಿ ಚಿಕನ್. ಇವಾಗ ಒಂದೊಂದಾಗಿ ಏನೇನೆಲ್ಲ ಬೇಕು ಅಂತ ಆರ್ಡರ್ ಆಗಿ ಹೇಳ್ಕೊಂಡು ಹೋಗಿ. ಕಸ್ತೂರಿ ಮೆಂತ್ಯ, ಪುದೀನ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಖಾರದ ಪುಡಿ, ಚಿಕನ್ ಮಸಾಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಟೊಮೊಟೊ, ತುಪ್ಪ, ಗೋಡಂಬಿ, ತೆಂಗಿನಕಾಯಿ ಚೂರು, ಉಪ್ಪು, ಚಿಕನ್. ಇದೇನಿದು ಇಷ್ಟು ದಪ್ಪ ಉಪ್ಪಿಟ್ಟಿದ್ದೀರಾ? ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ಒಂದ್ ಸ್ವಲ್ಪ ನೀಟಾಗಿ ಬರುತ್ತೆ ಪುಡಿ ಉಪ್ಪಿಗಿಂತ. ನಾಟಿ ಚಿಕನ್ಗೆ ಕಲ್ಲುಪ್ಪು. ಫಸ್ಟ್ ಇವಾಗ ಏನ್ ಮಾಡ್ಬೇಕು? ಫಸ್ಟ್ ಒಂದ್ ಬೌಲ್ ತಗೊಳೋಣ ಚಿಕನ್ಗೆ. ಓಕೆ, ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ನ. ನೀಲ್ಗಿರಿ ಚಿಕನ್. ಓಕೆ, ಪ್ಯಾನ್ ಇಟ್ಟಾಯ್ತು, ಗ್ಯಾಸ್ ಹಚ್ಚಾಯ್ತು, ಮುಂದೆ ಫಸ್ಟ್ ಒಂದ್ ಸ್ವಲ್ಪ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಆಯಿಲ್. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಏನ್ 1-2 ಟೇಬಲ್ ಸ್ಪೂನ್ ಹಾಕ್ತಾ ಇದೀರಾ? ಇಲ್ಲ, ದೊಡ್ಡ ಸೌಟೆ ಹಾಕೋಣ. ದೊಡ್ಡ ಸೌಟು. ಓಕೆ. ಓಕೆ, ಈರುಳ್ಳಿ ಸ್ವಲ್ಪ ದೊಡ್ಡ ಸೌಟಲ್ಲಿ ಎಣ್ಣೆ ಹಾಕಿ ಈರುಳ್ಳಿ ಹಾಕೋಣ. ಇದೆಲ್ಲ ಬರೀ ಕಣ್ಣಳ್ತೇನಾ? ಹೌದು. ಒಂದು ಅರ್ಧ ಕಪ್ ಈರುಳ್ಳಿ. ಓಕೆ. ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ. ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ. ನಾವಾದ್ರೆ ಜಾಸ್ತಿ ಹಾಕೊಳ್ತೀವಿ. 3 ಹಾಕಿ ಸಾಕು. ಸಾಕಾಗತ್ತೆ. ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ. ಒಂದೊಂದು ಹಾಕಿದ್ರೆ ಸಾಕಾ? ಇಲ್ಲ, ಒಂದ್ ಪೀಸ್. 4 ಲವಂಗ, 1 ಪೀಸ್ ಚಕ್ಕೆ. ಓಕೆ. ಸೊ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಓಕೆ. ಬಹಳ ಎಕ್ಸ್ಪೀರಿಯನ್ಸ್ಡ್ ಕೈ. ಅದನ್ನ ಮಿಕ್ಸ್ ಮಾಡೋ ರೀತಿಯಲ್ಲೇ ಗೊತ್ತಾಗತ್ತೆ ಇವರು ಸುಮಾರು ವರ್ಷಗಳು ಅಡಿಗೆ ಮಾಡಿದ್ದಾರೆ ಅಂತ. ಹೋಟೆಲ್ ಇದೆ, ನಮ್ ನಾನ್ ವೆಜ್ ಹೋಟೆಲ್ ಇದೆ. ಹೋಟೆಲ್ಲೇ ಇದೆಯಾ? ಹೌದು, ಸುಮಾರು ಒಂದು 33 ಇಯರ್ಸ್ ಇಂದಾನು ಇದೆ. ಓಕೆ. ಸೊ ಹಂಗಾಗಿ ಮನೇಲಿ ಕಳ್ಸಿಕೊಟ್ಟಿದ್ದೆಲ್ಲ
ಮಾಡ್ತಾ ಇರ್ತೀರಿ. ಬಟ್ ಇದು ಅಂತೂ ತುಂಬಾ ಫೇವ್ರೇಟ್, ನೀಲಗಿರಿ ಚಿಕನ್. ಸೊ ನಿಮ್ ಹೋಟೆಲ್ ಅಲ್ಲಿ ಮೋಸ್ಟ್ ಫೇಮಸ್ ನೀಲಗಿರಿ ಚಿಕನ್. ಬಟ್ ರೆಗ್ಯುಲರ್ ಆಗಿ ಸಿಕ್ಕಲ್ಲ, ಯಾರಾದ್ರೂ ಸೆಲೆಬ್ರಿಟೀಸ್ ಯಾರಾದ್ರೂ ಆರ್ಡರ್ ಕೊಟ್ರೆ ಮಾತ್ರ ಮಾಡ್ಕೊಡ, ಯಾಕಂದ್ರೆ ನಾನೇ ಮಾಡ್ಬೇಕು. ಸೊ ಇದನ್ನ ಯಾವ ಸೆಲೆಬ್ರಿಟೀಸ್ ಎಲ್ಲ ಟ್ರೈ ಮಾಡಿದ್ದಾರೆ? ಸರ್ ಮನೆಗೆ ಬಂದಿರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದ್ದಾರೆ. ಹೌದೌದು, ಹೌದಾ? ನಮ್ಮ ಸುದೀಪ್, ಹಾ. ದರ್ಶನ್ ಸರ್ ಎಲ್ರು, ಎವ್ರಿ ಒನ್ ಹ್ಯಾಡ್. ಸೊ ಅಂದ್ರೆ ಇಡೀ ಸ್ಯಾಂಡಲ್ ಏನಾದ್ರು ಪಾರ್ಟಿ ಗೀಟಿ ಅಂದ್ರೆ ಇವರೆಲ್ಲ ಬಂದ್ಬಿಡ್ತಾರೆ. ಎಲ್ಲ ನಮ್ಮ ಅಡಿಗೆ ರೂಮೇ ಫುಲ್ ಒಂದು 10 ಜನ ಇವ್ರು ಇರ್ತಾರೆ. ಮಧ್ಯದಲ್ಲಿ ಅವಳು ಸುಮ್ನೆ ಕೂತ್ಕೊಂಡಿರ್ತಾರೆ. ಎಲ್ಲ ಇವರೇ. ಒಂಚೂರು ಫ್ರೈ ಮಾಡ್ಕೊಂಡು ಅದನ್ನ ಗ್ರೈಂಡ್ ಮಾಡ್ಬೇಕಾ? ಹೌದು, ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಕೊಬ್ಬರಿ ಹಾಕ್ತಾ ಇದ್ರಿ. ಒಣ ಕೊಬ್ಬರಿ ಒಂದು ಅರ್ಧ ಕಪ್ ಅಷ್ಟೇ. ಓಕೆ. ಟೊಮೊಟೊ ಹಾಕ್ತಾ ಇದ್ರಿ. ಟೊಮ್ಯಾಟೊ. ಓ, ಇದು ಫ್ರೈಯಿಂಗ್ ಇಲ್ಲ ಟೊಮ್ಯಾಟೊ? ಇಲ್ಲ. ಓಕೆ, ಡೈರೆಕ್ಟ್ಲಿ ಒಂದು ಅರ್ಧ ಕಪ್ ಟೊಮ್ಯಾಟೊ ಮಿಕ್ಸಿಗೆ ಹೋಗುತ್ತೆ. ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ. ಸೊ ಇಷ್ಟು ಹಾಕೊಂಡು ಫ್ರೈ ಮಾಡಿರೋದನ್ನ ಇದ್ರಲ್ಲಿ ಹಾಕಿ ಮಿಕ್ಸಿಗೆ ಗರನ್ಸ್ಬೇಕು. ಆಫ್ ಮಾಡಿದೆ. ಇಷ್ಟೇನಾ ಇದು? ಇಷ್ಟೇ. ಇದನ್ನ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ರೆ ಮಸಾಲೆ ರೆಡಿ ಆಗುತ್ತೆ. ಆಮೇಲೆ ಚಿಕನ್ ನೀರ್ ಹಾಕೋಬೇಕು. ಸ್ವಲ್ಪ ಹಾಕ್ಬೇಕಾ ನೀರು? ನೀರೆಷ್ಟು? ಸುಮ್ಮನೆ ಸ್ವಲ್ಪ ಹೆಸರಿಗೆ ನೀರು. ಏನಿದ್ರ ಕನ್ಸಿಸ್ಟೆನ್ಸಿ? ಓಕೆ, ಮಸಾಲಾ ರೆಡಿ ಇದೆ. ಪ್ಯಾನ್ ತುಪ್ಪ ಹಾಕೊಳ್ಳೋಣ. ಓಕೆ, ಪ್ಯಾನ್ ತುಪ್ಪ ಹಾಕೊಂಡು. ಇಷ್ಟೊಂದು ತುಪ್ಪನಾ? ಹೌದು, ಅದ್ ನೀಲ್ಗಿರಿ ಟೋಟಲಿ ತುಪ್ಪದಲ್ಲೇ ಒಂದ್ ಸ್ವಲ್ಪ ಬಾಯ್ಲ್ ಆಗೋಂಥದ್ದು. ಸೊ ಇವಾಗ ಮಸಾಲಾ ಹಾಕಿ ಮಸಾಲಾನ ಫ್ರೈ ಆಗಿಬಿಡ್ಬೇಕು. ಈಗ ಶುಂಠಿ ಪೇಸ್ಟ್ ಹಾಕ್ತಾ ಇದ್ರಿ. ಶುಂಠಿ ಪೇಸ್ಟ್ ಒಂದ್ 2 ಟೀ ಸ್ಪೂನ್. ಹೌದು, 2 ಸ್ಪೂನ್. ಮದುವೆ ಟೈಮಲ್ಲಿ ಯೂಶಲಿ ಹೇಳದ್ನಲ್ಲ, ಎಲ್ಲರೂ ಬ್ಯಾಂಕ್ ಅಕೌಂಟ್ ನ ಫಸ್ಟ್ ನೋಡ್ಕೊಂಡು ಆಮೇಲೆ ಮದುವೆ ಆಗ್ತಾರೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಓನ್ಲಿ 532 rupees. Yes, quite difficult those days. ಓಕೆ, ಮಧ್ಯದಲ್ಲಿ ಗೋಡಂಬಿ ಹೋಗ್ತಾ ಇದೆ ಇಲ್ಲಿ ಒಳಗೆ. ಹೇಳಿ. ಸೊ ಸ್ವಲ್ಪ ಇನಿಷಿಯಲಿ ಇಟ್ ವಾಸ್ ವೆರಿ ಟಫ್ ದೋಸ್ ಡೇಸ್. ಆಮೇಲೆ ಅದು ಮದುವೆ ಆದ್ಮೇಲೆ ವಿ ಹ್ಯಾಡ್ ಅ ಡಿಸ್ಕಷನ್. ಸರಿ, ಒಂದು ಮನೆ ತಗೋಬೇಕು, ಇಲ್ಲ ಒಂದು ಫ್ರಿಡ್ಜ್ ತಗೋಬೇಕು, ಇಲ್ಲ ಒಂದು ಸೋಫಾ, ಒಂದು ಡೈನಿಂಗ್ ಟೇಬಲ್, ಬೇಸಿಕ್ ನೆಸೆಸಿಟೀಸ್ ಇದೆಲ್ಲ. ಫ್ರಿಡ್ಜ್ ಅನ್ನೋದು ತುಂಬಾ ನೆಸೆಸಿಟಿ. ಫ್ರಿಡ್ಜ್ ತಗೊಳ್ಳೋಕೆ ಆಯ್ತು ಆಲ್ಮೋಸ್ಟ್ 1 year ಆಯ್ತು ಅನ್ಕೊಳ್ತೀನಿ. ಯಾ, ಸೊ ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಆವಾಗ ಬ್ಯಾಂಕ್ ಅಲ್ಲಿ ನೋಡಿದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ 532 ಏನೋ ಇತ್ತು. 532. ಅನ್ಫರ್ಗೆಟಬಲ್ ನಂಬರ್ ಅಲ್ಲ? Yes. And we both had a laugh at it. Because ನೋಡ್ಕೊಂಡು ಓಕೆ, ವಿ ಆರ್ ಸ್ಟಾರ್ಟಿಂಗ್ ಹಿಯರ್, ಲೆಟ್ ಅಸ್ ಸ್ಟಾರ್ಟ್ ಅಂತ. ಸೊ ಟುಡೇ ಐ ಟೇಕ್ ದಿಸ್, ಈ ವೇದಿಕೆನ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಸುಚಿಲ್. ಬಿಕಾಸ್ ಫ್ರಮ್ ದೇರ್ ಟಿಲ್ ಹಿಯರ್ ಅನ್ನೋದು ಇಟ್ಸ್ ಅ ಲಾಂಗ್ ಜರ್ನಿ. 92 to 2016, ಆಲ್ಮೋಸ್ಟ್ 24 years of married life. And she has been a great pillar of support. ಎಲ್ಲದರಲ್ಲೂ, ರೈಟ್, ಎನಿ ಡಿಸಿಷನ್ ಮೇಕಿಂಗ್ ಆರ್ ಎನಿಥಿಂಗ್ ವಿತೌಟ್ ಹರ್ ಕನ್ಸಲ್ಟಿಂಗ್ ಹರ್. ಟ್ರೂ ಲವ್ ಅಂತ ಅರ್ಥ ಆಯ್ತು. 532 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು, ಬಟ್ ಅದು ಹುಡುಗನ ಹತ್ರ. ಹುಡುಗಿ ಅಂದ್ರೆ ಇಟ್ ವಾಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಇವರನ್ನೇ ಮದ್ವೆ ಆಗ್ಬೇಕು ಅಂತ ಇವರನ್ನೇ ಮದ್ವೆ ಆದ್ರಲ್ಲ. ಸುಚಿಲ್, ರಿಯಲಿ ಸೂಪರ್, ಹ್ಯಾಟ್ಸ್ ಆಫ್. ಇವಾಗ ಚಿಕನ್ ಹಾಕೋ ಟೈಮ್ ಬಂತಾ? ಗೋಡಂಬಿ ಫ್ರೈ ಆಯ್ತು. ಗೋಡಂಬಿ ತುಪ್ಪದಲ್ಲಿ ಫ್ರೈ ಆಗಿದೆ. ಇವಾಗ ಚಿಕನ್ ಫ್ರೈ ಆಗಕ್ಕೆ ರೆಡಿ ಆಗಿದೆ. ಚೆನ್ನಾಗಿ ವಾಶ್ ಮಾಡಿ. ಬೋನ್ ಇರೋ ಚಿಕನ್ ಅಲ್ವಾ ಇದು? ಬೋನ್ ಇರ್ಬೇಕು. ನಾನ್ ವೆಜ್ ಅಲ್ಲಿ ಏನೇ ಇದ್ರು ಬೋನ್ ಇದ್ರೇನೆ ಟೇಸ್ಟ್. ಓಕೆ, ಬೋನ್ಲೆಸ್ ಅಲ್ಲೆಲ್ಲ ಟೇಸ್ಟ್ ಸಿಗಲ್ಲ ನಿಮ್ಗೆ. ಪಾಪ ಒಂದೊಂದೇ ಪೀಸ್ ಹುಡುಕಿ ಹಾಕ್ತಾ ಇದ್ದೀರಾ. ಬಾಸಿಗೆ ಮಾಡ್ಕೊಡ್ತಾರದಲ್ಲ, ನೀಟಾಗಿರ್ಲಿ ಅಂತ. ಬಟ್ ಬಾಸ್ ತಿನ್ನಲ್ವೇ? ಅದೇ ಇವ್ರು ತಿಂದ್ರೇನೆ ನಾನು ತಿನ್. ಉಪ್ಪು ಹಾಕ್ತೇನೆ, ಕಲ್ಲುಪ್ಪು. ಸ್ವಲ್ಪ ಅರ್ಶಿನದ ಪುಡಿ. ಚಿಕನ್ ಆಗಕ್ಕೆ ವೇಟ್ ಮಾಡ್ಬೇಕು. ನೋಡಿ ಈಗಲೇ ಸ್ಮೆಲ್ ಹೆಂಗಿದೆ ಅಂತ. ಈ ವೇಟಿಂಗ್ ಪೀರಿಯಡ್ ಸ್ವಲ್ಪ ಕಷ್ಟ ಲೈಫ್ ಅಲ್ಲಿ. ಆ ಪೀರಿಯಡ್ ಮಸ್ಟ್ ಹ್ಯಾವ್ ಬೀನ್ ಸೋ ಡಿಫರೆಂಟ್ ಅಲ್ಲ? ಅಂದ್ರೆ ಆಗಲ್ವೋ? ಡೌಟ್ಸ್? ನೋ ಡೌಟ್ಸ್ ಆಗುತ್ತೆ ಅಂತ ಐ ವಾಸ್ ವೆರಿ ಸ್ಟ್ರಾಂಗ್. ಐ ವಾಸ್ ವೆರಿ ಸ್ಟ್ರಾಂಗ್. ಸಂಕಲ್ಪ ಅಂದ್ರೆ ದ ಗೋಲ್, ಅಲ್ಟಿಮೇಟ್ ಗೋಲ್. ಅದು ಸ್ವಲ್ಪ ವೆರಿ ಸ್ಟ್ರಾಂಗ್ ಇಟ್ ವಾಸ್ ಇನ್ಸೈಡ್ ಮೀ. ಒನ್ ಡೇ ಬರುತ್ತೆ, ಒನ್ ಡೇ ಬರಬೇಕು, ಬಿಕಾಸ್ ಇಟ್ ಹ್ಯಾಸ್ ಟು ಕಮ್ ಅಂತ ವೆಯ್ಟ್ ಮಾಡಿದೆ. ಸೊ ಆಲ್ಮೋಸ್ಟ್ 45th yearಗೆ ಕೆಂಪೇಗೌಡ ಬ್ರೇಕ್ ಸಿಕ್ತು. ಸೊ 25 years ಆಫ್ ಪೇಷಂಟ್ಲಿ ವೆಯ್ಟಿಂಗ್. ಈಗ ನೋಡಿ, ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಇದ್ದಾರೆ. ಸಿ, ಐ ನೆವರ್ ವಾಂಟೆಡ್ ಟು ಬಿಕಮ್ ಅ ಡಬ್ಬಿಂಗ್ ಆರ್ಟಿಸ್ಟ್.
ಒಂದು ಒಳ್ಳೆ ಆಕ್ಟರ್ ಆಗಬೇಕು ಅಂತಾನೆ ನಾನು ಐ ಸ್ಟಾರ್ಟೆಡ್ ಮೈ ಕೆರಿಯರ್. ಬಟ್ ಆವಾಗ ಮದುವೆ ಆಯಿತು, ಐ ಹ್ಯಾವ್ ಟು ಪುಲ್ ಮೈ ಫ್ಯಾಮಿಲಿ, ಓಕೆ ಯು ನೋ ಕಮಿಟ್ಮೆಂಟ್ಸ್ ಅದು ಇದು. ಸೊ ಹಂಗೆ ಬಟ್ ಅಲ್ಟಿಮೇಟ್ಲಿ ಒಳಗಡೆ ಮಾತ್ರ ಎಷ್ಟು ಜನರಿಗೆ ಚಾನ್ಸ್ ಬರ್ತಾ ಇದೆ, ಎಷ್ಟು ಜನರಿಗೆ ಒಳ್ಳೆ ಒಳ್ಳೆ ಅವಕಾಶಗಳು ಬರ್ತಾ ಇದೆ. ನಮಗೂ ಈಗ ಕೆಲವರು ಕೇಳಿದ್ರೆ ಕ್ಯಾರೆಕ್ಟರ್ ಕೊಡ್ತಾರೆ, ಬಟ್ ಆ ವಿಲನ್ ಪಕ್ಕದಲ್ಲಿ ಇರೋ ಒಂದು 4-5 ಜನರಲ್ಲಿ ಒಂದು ಕ್ಯಾರೆಕ್ಟರ್, ಎಲ್ಲೋ ಒಂದು ಕಡೆ 1-2 ಸೀನು. ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಸ್ಮಾಲ್ ರೋಲ್ಸ್, ಸೊ ಐ ವಾಸ್ ವೇಟಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ಕೆಲವರು ಹೇಳಿದ್ರು, ಯಾರಪ್ಪ ಕೊಡ್ತಾರೆ ಮೇನ್ ಕ್ಯಾರೆಕ್ಟರ್, ಇಷ್ಟು ವಿಲನ್ಸ್ ಆಲ್ರೆಡಿ ಇದ್ದಾರೆ, ಬರಲ್ಲ ಅದು ಇದನ್ನು. ಬಟ್ ಐ ಹ್ಯಾಡ್ ಅ ಸ್ಟ್ರಾಂಗ್ ಫೀಲಿಂಗ್, ಎಲ್ಲೋ ಒಂದು ದಿನ ಎಲ್ಲೋ ಒಂದು ಕಡೆ ಓಪನ್ ಆಗಬೇಕು ಅಂತ. ಅದು ಕಿಚ್ಚ ಸುದೀಪ್ ಓಪನ್ ಮಾಡಿ ಕೆಂಪೇಗೌಡ ಕೊಟ್ಟಿದ್ಮೇಲೆ ಇವತ್ತು ಮೈ ಡ್ರೀಮ್ಸ್ ಆರ್ ಕಮ್ ಟ್ರೂ. ಬಟ್ ಆ ಸ್ಟ್ರಾಂಗ್ ಫೀಲಿಂಗು ನಿಮ್ಮ ಡೈಲಾಗ್ ಅಲ್ಲಿ ಚೆನ್ನಾಗಿ ಗೊತ್ತಾಗತ್ತೆ. ಹೌದು, ಇದು ಆರ್ಮುಗಂ ಕೋಟೆ ಕಣೋ, ಇದು ನನ್ನ ರಾಜ್ಯ ಅಂತ ಹೇಳಿದಿರಲ್ಲ, ಇವಾಗಂತೂ ನಿಜವಾಗ್ಲೂ ನಿಮ್ದೇ ರಾಜ್ಯ ಬಿಡಿ. ಥ್ಯಾಂಕ್ ಯು. ಚಿಕನ್ ಏನಾಗಿದೆ? ಚಿಕನ್ ಸೂಪರ್. ಹಾಫ್ ಬಾಯ್ಲ್ ಆಗಿದೆ. ಓಹೋ, ಈಗ ಧನಿಯಾ ಪುಡಿ, ಖಾರದ ಪುಡಿ ಹಾಕೋಣ. ಹಾಕಪ್ಪ. ಬನ್ನಿ. 3 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಸೊ ಫಸ್ಟ್ ಧನಿಯಾ ಪುಡಿ ಹಾಕ್ಬೇಕು. ಹೌದು, ಧನಿಯಾ ಪುಡಿ. ಓಕೆ, ಅದನ್ನ 3 ಸ್ಪೂನ್ ಹಾಕಿದ್ರಿ ನೀವು. 3 ಸ್ಪೂನ್. ಆಮೇಲೆ ಖಾರದ ಪುಡಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು. 1 ಸ್ಪೂನ್ ಸಾಕು. ಗರಂ ಮಸಾಲ ಅಷ್ಟೇ, ಒಂದೇ ಸ್ಪೂನ್. ಒಂದೇ ಸ್ಪೂನ್. ಓಕೆ. ಕಸ್ತೂರಿ ಮೆಂತ್ಯ ಸ್ವಲ್ಪ. ಓಹೋ, ಸೂಪರ್ ಆಗಿರತ್ತೆ ಇದು. ಈ ಕಸ್ತೂರಿ ಮೇಥಿ ಹಾಕೋದು ಅದ್ರ ಸ್ಮೆಲ್ಗ ಫ್ಲೇವರ್ಗ ಎರಡಕ್ಕೂ ಗಮ್ಮಂತ. ಆರ್ಮುಗ ಆಗಕ್ಕಿಂತ ಮುಂಚೆ ಹೆಂಡತಿ ಮಕ್ಕಳ ಮುಂದೆ ಎಲ್ಲ ನೀವು ಪ್ರಯೋಗ ಮಾಡ್ತಿದ್ರಿ, ಫುಲ್ ಡ್ರಾಮಾ ಮಾಡ್ತಿದ್ರಿ ಅಲ್ವಾ? ಏನು ವುಡ್ ಯು ಇಮಿಟೇಟ್ ಸಂಬಡಿ, ಅವ್ರ ಯಾವ್ದಾದ್ರು ಸಿನಿಮಾ ಸೀನ್ ಅನ್ನ ಮಾಡ್ತಿದ್ರಾ? ಇಲ್ಲ, ನಾನು ಈಗ ಡಬ್ಬಿಂಗ್ ಥಿಯೇಟರ್ ಹೋಗ್ತೀನಿ, ಬಟ್ ಸಮ್ವೇರ್ ಇನ್ಸೈಡ್ ಇದೇ ಕ್ಯಾರೆಕ್ಟರ್ ನಾನು ಮಾಡಿದ್ರೆ ಹೆಂಗಿರುತ್ತೆ. ಸೊ ದಟ್ ಇಸ್ ಹೌ ಐ ಯೂಸ್ ಟು ಎಮೋಟ್ ಅಂಡ್ ಗಿವ್. ಸೇ ಐ ಕಾಂಟ್ ಗೆಟ್ ಇನ್ ಟು ಅವ್ರ ಒಳಗಡೆ ಹೋಗಿ ಅವ್ರ ವಾಯ್ಸ್ ಅನ್ನು ಕೊಡೋದು ಅನ್ನೋದು, ಐ ಡೋಂಟ್ ಥಿಂಕ್, ಐ ನೆವರ್ ಡಿಡ್ ದಟ್. ವಾಯ್ಸ್ ಇಸ್ ಆಲ್ಸೋ ಪರ್ಫಾರ್ಮಿಂಗ್ ಬಿಕಾಸ್ ಐ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. ಸೊ ಆರ್ಟಿಸ್ಟ್ ಆಗ್ಬೇಕು ಅಂತ ಐ ಯೂಸ್ ಟು ಪರ್ಫಾರ್ಮ್. ಅದು ಆ ಒಂದು ಕ್ಯಾರೆಕ್ಟರ್ಗೆ ಸೆಟ್ ಆಗಿದೆ. ಬಟ್ ಅಲ್ಟಿಮೇಟ್ಲಿ ಒನ್ ಡೇ ಐ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. ಅಂಡ್ ಟುಡೇ ಯು ಆರ್ ಅ ಗ್ರೇಟ್ ಆಕ್ಟರ್, ಸೂಪರ್ ಸ್ಟಾರ್. ಸೂಪರ್ ಸ್ಟಾರ್ ಚಿಕನ್ ರೆಡಿ ಆಗಿದೆ. ಓ ಮೈ ಗಾಡ್, ಕಲರ್ ಇಸ್ ಬ್ರಿಲಿಯಂಟ್. ಫುಲ್ ಫ್ರೈ ಆಗಿದೆ. ಈಗ ಫುಲ್ ಫ್ರೈ ಆಗಿದೆ. ಆಹಾ, ಒಂದು ಹಾಫ್ ಬಾಯ್ಲ್ ಆಗಿದೆ. ಓಕೆ. ಸೊ ಇವಾಗ ರುಬ್ಕೊಂಡಿರೋಂತ ಮಸಾಲ ಮಸಾಲ ಹಾಕ್ಬೇಕು ಇದಕ್ಕೆ.